ಆ ಒಂದು ಪಾರ್ಟಿ ಬೆನ್ ಸ್ಟೋಕ್ಸ್ ಅವರ ಕ್ರಿಕೆಟ್ ಕೆರಿಯರ್ ನೇ ಮುಗಿಸಿತು. ಹೌದು ಗುರು, ಬೆನ್ ಸ್ಟೋಕ್ಸ್ ಮಾತ್ರ ಅಲ್ಲ, ಗನ್ ಹಟ್ಕಿನ್ಸನ್ ಅವರ ಕೆರಿಯರ್ ನು ಕೂಡ ಅದೊಂದು ಪಾರ್ಟಿ ಮುಗಿಸಿತು. ಅದ್ಯಾವ ಪಾರ್ಟಿ ಏನು ಅನ್ನೋದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಇವರ ಕ್ರಿಕೆಟ್ ಕೆರಿಯರ್ ನ ಹಾಳು ಮಾಡಿದ ಪಾರ್ಟಿ ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು, ಎರಡು ತಂಡಗಳು ಟೆಸ್ಟ್ ಮ್ಯಾಚ್ ನ ಆಡ್ತಾ ಇರ್ತವೆ. ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ತಂಡ ಭರ್ಜರಿಯಾಗಿ ಗೆಲ್ಲುತ್ತೆ. ಭರ್ಜರಿಯಾಗಿ ಗೆದ್ದ ನಂತರ ಇಂಗ್ಲೆಂಡ್ ತಂಡದ ಆಟಗಾರರು ನೈಟ್ ಕ್ಲಬ್ ಗೆ ಹೋಗಿರ್ತಾರೆ. ನೈಟ್ ಕ್ಲಬ್ ಗೆ ಹೋಗಿರಿದ್ರೆ ಏನಪ್ಪಾ ರೂಲ್ಸ್ ಇರುತ್ತೆ ಅಂದ್ರೆ, ಇಂಗ್ಲೆಂಡ್ ಟೀಮ್ ಅಲ್ಲಿ ರಾತ್ರಿ 12 ಗಂಟೆ ನಂತರ ನೈಟ್ ಕ್ಲಬ್ ಅಲ್ಲಿ ಯಾರು ಕೂಡ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಅಷ್ಟರೊಳಗೆ ನೈಟ್ ಕ್ಲಬ್ ಇಂದ ವಾಪಸ್ ರೂಮ್ ಗಳಿಗೆ ಬರ್ಬೇಕು ಅಂತಿರುತ್ತೆ. ಆದ್ರೂ ಕೂಡ ಈ ಗನ್ ಹಟ್ಕಿನ್ಸನ್ ಮತ್ತು ಬೆನ್ ಸ್ಟೋಕ್ಸ್ ಅವರು ನೈಟ್ ಕ್ಲಬ್ ಅಲ್ಲಿ ಮುಂಜಾನೆ ಗಂಟ್ಲು ಇರ್ತಾರೆ. ಮುಂಜಾನೆ ಗಂಟ್ಲು ಇದ್ದು ನಂತರ ಒಂದು ಕ್ಲಬ್ ನ ಅಕಾಡೆಮಿ ಆಟಗಾರರ ಮೇಲೆ ಜಗಳ ಆಡ್ತಾರೆ. ಆ ಜಗಳ ಆಡ್ಬೇಕಾದ್ರೆ ಬುಡ್ಸಕ್ ಬಂದಂತ ಒಬ್ಬ ಸಿಬ್ಬಂದಿ ಮೇಲೆ ಹಲ್ಲೆ ಆಗುತ್ತೆ. ಇದರಿಂದ ಈ ಇಬ್ರು ಆಟಗಾರರ ಕೆರಿಯರ್ ಎಂಡ್ ಆಗಿದೆ. ಹೌದು ಗುರು, ಲಿಟ್ರಲಿ ಕೆರಿಯರ್ ಎಂಡ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಗೆ ಜೋ ರೂಟ್ ಅವ್ರನ್ನ ಒಂಥರ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆಗಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಇಂಗ್ಲೆಂಡ್ ಟೀಮ್ ಅವರು. ಮತ್ತು ನೆಕ್ಸ್ಟ್ ಮ್ಯಾಚ್ ಗೆ ಈ ಇಬ್ರು ಆಟಗಾರರು ಇರೋಂಗಿಲ್ಲ. ಮತ್ತು ಗನ್ ಹಟ್ಕಿನ್ಸನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಜೋಫ್ರಾ ಆರ್ಚರ್ ಅವರ ಹೆಸರು ಕೂಡ ಬಂದಿದೆ. ಈ ಎರಡು ಆಟಗಾರರು ನೆಕ್ಸ್ಟ್ ಮ್ಯಾಚ್ ನ ಆಡೋಂಗಿಲ್ಲ ಮತ್ತು ಇವರ ವಿರುದ್ಧ ತನಿಖೆ ನಡೀತಾ ಇದೆ. ಇವರು ಮಾಡಿರೋದು ಪೂರ್ಣವಾಗಿ ಸಾಬೀತಾದ್ರೆ ಇವರು ಇಂಗ್ಲೆಂಡ್ ಕ್ರಿಕೆಟ್ ನಿಂದಲೇ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಇಷ್ಟು ಮ್ಯಾಚ್ ಬ್ಯಾನ್ ಅಂತ ಮಾಡಬಹುದು, ಅಥವಾ ಕ್ರಿಕೆಟ್ ಕೆರಿಯರ್ ನೇ ಮುಗಿಸ್ಬೋದು. ಇನ್ನೊಂದು ಮಾಹಿತಿ ಬರ್ತಾ ಇರೋದು ಏನಪ್ಪಾ ಅಂದ್ರೆ, ಬೆನ್ ಸ್ಟೋಕ್ಸ್ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ತಾರಂತೆ. ಈ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ತಾರಂದ್ರೆ ಬೆನ್ ಸ್ಟೋಕ್ಸ್ ಅವರು ಬೇಜಾರಾಗಿ ಅವರು ಇಡೀ ಅವರ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ರಿಟೈರ್ಮೆಂಟ್ ನ ಕೊಡ್ಬೇಕು ಅಂತ ಇದ್ದಾರೆ. ಹೌದು ಗುರು, ಲಿಟ್ರಲಿ ಬೆನ್ ಸ್ಟೋಕ್ಸ್ ಅವರು ಕ್ರಿಕೆಟ್ ಕೆರಿಯರ್ ನ ಎಂಡ್ ಮಾಡ್ಕೋತಾರೆ ಅಂದ್ರೆ ಒಂಥರ ಅವ್ರು T20 ಆಡ್ತಿರ್ಲಿಲ್ಲ, ಟೆಸ್ಟ್ ಆಡ್ತಿರ್ಲಿಲ್ಲ. ಟೆಸ್ಟ್ ಮಾತ್ರ ಆಡ್ತಿದ್ದು, T20 ಒಡೆಯ ಆಡ್ತಾ ಇರ್ಲಿಲ್ಲ. ಆದ್ರೆ ಈಗ ಟೆಸ್ಟ್ ಕೂಡ ರಿಟೈರ್ಮೆಂಟ್ ಕೊಟ್ಟು ಹೋಗ್ತಾ ಇದಾರೆ ಅಂದ್ರೆ ಇದೊಂಥರ ಕ್ರಿಕೆಟ್ ಫ್ಯಾನ್ಸ್ ಗೆ ಒಂಥರ ಮರೆಯಲಾಗದ ಇದಾಗುತ್ತೆ. ನೋಡ್ಬೋದು, BGT ಒಂದು ಮ್ಯಾಚ್ ನಿಂತು ಲಾಸ್ಟ್ ವಿಕೆಟ್ ಇರುತ್ತೆ, ನಿಂತು ಸೆಂಚುರಿ ಹೊಡೆದು BGT ಗೆಲ್ಸಿರ್ತಾರೆ ಇಂಗ್ಲೆಂಡ್ ಗೆ ಆ ಆಟಗಾರ. ಮತ್ತು ODI ವರ್ಲ್ಡ್ ಕಪ್ ನ ಇಂಗ್ಲೆಂಡ್ ಗೆ ಗೆಲ್ಸ್ಕೊಟ್ಟಂತ ಆಟಗಾರ ಕೂಡ ಇವರು. ಅವರ ಕ್ರಿಕೆಟ್ ಕೆರಿಯರ್ ಎಂಡ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಅಭಿಪ್ರಾಯ ಪಡ್ತೀರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.